ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಪತ್ನಿ ಮೇಲೆ ಹಲ್ಲೆ ಪ್ರಕರಣ ಕೊನೆಗೂ ಖುಲಾಸೆಯಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸಿಹಿ ಸುದ್ದಿ ಸಿಕ್ತು ಹುಟ್ಟುಹಬ್ಬದ ಮರುದಿನ. ಶಾಲೆಯ ಆವರಣದಲ್ಲೇ ಕುಸಿದು ಬಿದ್ದ ವಿದ್ಯಾರ್ಥಿನಿ. ಜೆಪಿ ನಗರದಲ್ಲೊಂದು ಅನುಮಾನಾಸ್ಪದ ಸಾವು. ಮುಗಿಲು ಮುಟ್ಟಿತು ಪೋಷಕರ ಆಕ್ರಂದನ. ಗುಬ್ಬಿ ಮೇಲೆ ಪ್ರಯೋಗವಾಯಿತು ಬ್ರಹ್ಮಾಸ್ತ್ರ. ಪ್ರತಿಭಟನೆ ನಡೆಸಿದ್ದಕ್ಕೆ ವೃತ್ತಿಗೆ ಬಂತು ಸಂಚಕಾರ. 409 ನರ್ಸ್ಗಳನ್ನ ವಜಾ ಮಾಡಿದ ಸರ್ಕಾರ. ಡಿಜಿಟಲೀಕರಣಕ್ಕೆ ಆಕ್ಷೇಪ. ಸ್ಥಳೀಯ ಕೇಬಲ್ ಆಪರೇಟರ್ಗಳ ಪ್ರತಿಭಟನೆ. ಕಪ್ಪು ಪಟ್ಟಿ ಧರಿಸಿ ಮುಷ್ಕರ. ಖರ್ಜೂರ ಪ್ರಿಯರಿಗೊಂದು ಖುಷಿ ಖಬರ್. ರಸಲ್ ಮಾರ್ಕೆಟ್ ಅಲ್ಲಿ ರಿಯಾಯಿತಿಯ ಬಂಪರ್. ವಿದೇಶಿ ಖರ್ಜೂರದ ಟೇಸ್ಟ್ ಸೂಪರೋ ಸೂಪರ್. ಪತ್ನಿ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಕೋರ್ಟ್ ಕಟಕಟೆ ಹತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. 1ನೇ ಎಸಿಎಂಎಂ ನ್ಯಾಯಾಲಯ ಇವತ್ತು ಕ್ಲೀನ್ ಚಿಟ್ ನೀಡಿದೆ. ಬರ್ತ್ಡೇ ಮರುದಿನವೇ ದರ್ಶನ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಪತ್ನಿ ಮೇಲೆ ಹಲ್ಲೆ ಪ್ರಕರಣ, ಚಾಲೆಂಜಿಂಗ್ ಸ್ಟಾರ್ಗೆ ಕೊನೆಗೂ ರಿಲೀಫ್. 1ನೇ ಎಸಿಎಂಎಂ ನ್ಯಾಯಾಲಯದಿಂದ ಪ್ರಕರಣ ಖುಲಾಸೆ. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಆಗಿದ್ದ ಪ್ರಕರಣದಲ್ಲಿ ಕೊನೆಗೂ ಜಯ ದೊರೆತಿದೆ. ನಟ ದರ್ಶನ್ ವಿರುದ್ಧದ ಪತ್ನಿ ಮೇಲಿನ ಹಲ್ಲೆ ಪ್ರಕರಣ ಖುಲಾಸೆಯಾಗಿದೆ. ಕೋರ್ಟ್ ಕಟಕಟೆ ಹತ್ತಿದ್ದ ದರ್ಶನ್ಗೆ ಇಂದು 1ನೇ ಎಸಿಎಂಎಂ ನ್ಯಾಯಾಲಯ ಕ್ಲೀನ್ ಚಿಟ್ ನೀಡಿದೆ. ಪ್ರಕರಣದಲ್ಲಿ ಆರೋಪಿತ ಅಂಶಗಳು ಸಾಬೀತಾಗದ ಹಿನ್ನೆಲೆಯಲ್ಲಿ ದರ್ಶನ್ರನ್ನ ಕೋರ್ಟ್ ನಿರ್ದೋಷಿ ಅಂತ ತೀರ್ಪು ನೀಡಿದೆ. ಕೋರ್ಟ್ ಹೇಳಿದ್ದೇನು? ವಿಜಯಲಕ್ಷ್ಮಿ ದೂರಿನ ಅನ್ವಯ ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಹೇಳಿರುವ ವರದಕ್ಷಿಣೆ ಕಿರುಕುಳ ಮತ್ತು ಪ್ರಾಣ ಬೆದರಿಕೆ ಅಂಶಗಳು ನ್ಯಾಯಾಲಯದ ವಿಚಾರಣೆಯಲ್ಲಿ ಸಾಬೀತಾಗಿಲ್ಲ. ಸಾಕ್ಷಿದಾರರಾದ ವಿಜಯಲಕ್ಷ್ಮಿ, ಆಕೆಯ ತಾಯಿ ಮತ್ತು ದರ್ಶನ್ ಕಾರು ಚಾಲಕ ಕೃತ್ಯ ನಡೆದಿರುವ ಬಗ್ಗೆ ಅಲ್ಲಗಳೆದಿದ್ದಾರೆ. ಹೀಗಾಗಿ ಆರೋಪಿಯನ್ನ ನಿರ್ದೋಷಿ ಅಂತ ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಇದಕ್ಕೂ ಮುನ್ನ ನಾವು ರಾಜಿಯಾಗಿದ್ದೇವೆ ಅಂತ ವಿಜಯಲಕ್ಷ್ಮಿ ಕೋರ್ಟ್ಗೆ ಮನವಿ ಮಾಡಿದ್ರು. ಆದರೆ ಇದು ರಾಜಿ ಮಾಡುವ ಪ್ರಕರಣವಲ್ಲ ಅಂತ ಕೋರ್ಟ್ ಮನವಿಯನ್ನು ತಳ್ಳಿಹಾಕಿತ್ತು. ಹೀಗಾಗಿ ಸಾಕ್ಷಿ ವಿಚಾರಣೆ ಪ್ರಾರಂಭ ಮಾಡಿದಾಗ ವಿಜಯಲಕ್ಷ್ಮಿ ಹಾಗೂ ಸುನೀತಾ ಡ್ರೈವರ್ ಲಕ್ಷ್ಮಣ್ ಉಲ್ಟಾ ಹೊಡೆದರು. ಪ್ರಕರಣದ ಹಾದಿ. 2011 ಸೆಪ್ಟೆಂಬರ್ 8ರಂದು ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆ ನಡೆಸಿದರು. 2011 ಸೆಪ್ಟೆಂಬರ್ 9ರಂದು ವಿಜಯನಗರ ಪೊಲೀಸರು ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದರು. 2011 ಅಕ್ಟೋಬರ್ 7ರಂದು ಹೈಕೋರ್ಟ್ನಿಂದ ಜಾಮೀನು ದೊರಕಿತ್ತು. ಕೋರ್ಟ್ನಲ್ಲಿ ನಿರಂತರವಾಗಿ ಪ್ರಕರಣದ ವಿಚಾರಣೆ ನಡೆಯಿತು. ಕೊನೆಗೂ ಇಂದು ಪ್ರಕರಣ ಖುಲಾಸೆಯಾಗಿದೆ. ಒಟ್ಟಿನಲ್ಲಿ ಈ ಆದೇಶದಿಂದ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ನ್ಯಾಯಾಲಯಕ್ಕೆ ಅಲೆಯುವ ಸ್ಥಿತಿ ತಪ್ಪಿದೆ. ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ. ಸೂರ್ಯ ನಮಗೆ ಎದ್ದು ತಾನೆ ಆರತಿ. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಆ ವಿದ್ಯಾರ್ಥಿನಿ ಇವತ್ತು ಎಂದಿನಂತೆ ಶಾಲೆಗೆ ಹೋಗಿದ್ಲು. ಶಾಲೆಯಲ್ಲಿ ಕನ್ನಡ ಟೀಚರ್ ಪಾಠ ಕೂಡ ಮಾಡ್ತಿದ್ರು. ಆದರೆ ಇದ್ದಕ್ಕಿದ್ದಂತೆ ಆಕೆಗೆ ವಾಂತಿ ಭೇದಿ ಶುರುವಾಗಿದೆ. ಟಾಯ್ಲೆಟ್ ಮಾಡಲೆಂದು ಹೊರಗಡೆ ಹೋದ ವಿದ್ಯಾರ್ಥಿನಿ ಶವವಾಗಿ ಹೋಗಿದ್ದಾಳೆ. ಈ ವಿದ್ಯಾರ್ಥಿನಿಯ ಹೆಸರು ಶಂಕ್ರಿ. ಜೆಪಿ ನಗರದ ಸಾರಕ್ಕಿ ನಿವಾಸಿಯಾದ ಸರವಣ ಮೀನಾ ದಂಪತಿಯ ಮಗಳು. 9 ವರ್ಷದ ಶಂಕರಿ ಜೆಪಿ ನಗರದಲ್ಲಿರುವ ತ್ರಿಶೂಲ್ ಎಜುಕೇಷನ್ ಸೆಂಟರ್ನಲ್ಲಿ 4ನೇ ತರಗತಿ ಓದ್ತಾ ಇದ್ದಳು. ಎಂದಿನಂತೆ ಇವತ್ತು ಬೆಳಿಗ್ಗೆ ಶಂಕರಿ ಮನೆಯಲ್ಲಿ ತಿಂಡಿ ತಿಂದು ಹಾಲು ಕುಡಿದು ಶಾಲೆಗೆ ಹೋಗಿದ್ದಾಳೆ. ಸರಿಸುಮಾರು 11 ಗಂಟೆ ಸಮಯದಲ್ಲಿ ಶಂಕರಿಗೆ ಶಾಲೆಯಲ್ಲಿಯೇ ವಾಂತಿ ಭೇದಿ ಶುರುವಾಗಿದೆ. ಕೂಡಲೇ ಟಾಯ್ಲೆಟ್ಗೆ ಹೋಗೋದಕ್ಕೆ ಅಂತ ತರಗತಿಯಿಂದ ಹೊರಗೆ ಬಂದ ಶಂಕರಿ ಶಾಲೆಯ ಆವರಣದಲ್ಲಿ ಕುಸಿದು ಬಿದ್ದಳು. ಅಷ್ಟೇ, ಮತ್ತೆ ಮೇಲೆ ಏಳಲೇ ಇಲ್ಲ. ಹತ್ತಿರದ ರಾಜಶೇಖರ್ ಆಸ್ಪತ್ರೆಗೆ ದಾಖಲು ಮಾಡಿದರೂ ಪ್ರಯೋಜನವಾಗಲಿಲ್ಲ. ನಾನು 10 ಮುಕ್ಕಾಲಿಗೆ ನನಗೆ ಮೆಸೇಜ್ ಗೊತ್ತಾಗಿತ್ತು.
10:45 ಆಮೇಲೆ ನೋಡಿದ್ರೆ ಏನು ಟ್ರೀಟ್ಮೆಂಟ್ ಏನಿಲ್ಲ ಆಮೇಲೆ ರಾಜಶೇಖರದಲ್ಲಿ ಡಾಕ್ಟ್ರನ್ನ ಕೇಳಿದೆ ಏನು ಮೇಡಮ್ ಆಗೈತೆ ಮಾಡಿ ಅಂದ್ರೆ ಇಲ್ಲ ಆಲ್ರೆಡಿ 10 ನಿಮಿಷ ಆಯಿತು ಬರುವಾಗಲೇ ದಾರಿಯಲ್ಲಿ ಹೋಗ್ಬಿಟ್ಟೈತೆ ಅಂತ ಹೇಳಿ. ಮೃತ ಶಂಕರಿಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಫೋನ್ ಮಾಡಿದ್ರು, ತಲೆ ಸುತ್ತಿ ಬಿದ್ದಾಳೆ ನಿನ್ನ ಮಗಳು, ಸ್ವಲ್ಪ ಆಸ್ಪತ್ರೆಗೆ ಬಾ ಅಂತ. ಆಮೇಲೆ ಹಾಸ್ಪಿಟ್ಲ್ ಗೊತ್ತಿಲ್ಲದ್ರೆ ನಮ್ಮ ಮನೆ ಪಕ್ಕದ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಕರ್ಕೊಂಡು ಹೋದೆ. ಒಳಗಡೆ ನನ್ನ ಬಿಡಲಿಲ್ಲ. ಇನ್ನು ಶಂಕರಿಯ ಮೃತದೇಹವನ್ನ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಜೆಪಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅದು 9 ತಿಂಗಳ ಹಿಂದೆ ನಡೆದಿದ್ದ ಮರ್ಡರ್. ಐಷಾರಾಮಿ ಹೋಟೆಲ್ನಲ್ಲಿ ಬಿದ್ದಿದ್ದ ಉದ್ಯಮಿಯ ಡೆಡ್ ಬಾಡಿ ಮಿಸ್ಟ್ರಿಯನ್ನ ಪತ್ತೆ ಹಚ್ಚಿರುವ ಪೊಲೀಸರು ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. ಕ್ಲಿಯರ್ ಮಾಡಿದ್ದಾರೆ. ಆ ಕೇಸ್ ಯಾವುದಂದ್ರೆ ದಿನಾಂಕ ಮೇ 4, 2012. ಸ್ಥಳ ಹೋಟೆಲ್ ಪೈ ವೈಸರಾಯ್. ಸಿಕ್ಕಿದ್ದು ಉದ್ಯಮಿಯ ಡೆಡ್ ಬಾಡಿ. ಜೆಸಿ ರಸ್ತೆಯ ಪೈ ವೈಸರಾಯ್ ಹೋಟೆಲ್ನಲ್ಲಿ ಉದ್ಯಮಿಯೊಬ್ಬನ ಹೆಣ ದೊರೆತಿತ್ತು. ಕಾಸ್ಮೋಟೆಕ್ ಬಿಸ್ನೆಸ್ ಎಂದು ರೂಮ್ ನಂಬರ್ 303ಕ್ಕೆ ಹೋಗಿದ್ದ ಆ ಬಿಸ್ನೆಸ್ ಮ್ಯಾನ್ ಮತ್ತು ಆತನನ್ನು ಕರೆಸಿಕೊಂಡಿದ್ದವನ ನಡುವೆ ನಡೆದಿದ್ದ ಗಲಾಟೆಯಲ್ಲಿ ಅಕ್ಕಿಪೇಟೆಯ ವಾಸಿ ಜಿತೇಂದ್ರ ಕುಮಾರ್ ಕೊಲೆಯಾಗಿ ಹೋಗಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಕಲಾಸಿಪಾಳ್ಯ ಪೊಲೀಸರು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಶ್ರೀನೇಶ್ ಎಂಬುವನನ್ನು ಬಂಧಿಸಿದ್ದಾರೆ. ಕೊಲೆ ಮಾಡಿದ ನಂತರ ಆತ ವಿದೇಶಕ್ಕೆ ಹೋಗಿದ್ದಾನೆ. ಇದರ ಬಗ್ಗೆ ನಮ್ಮವರು ಮೊದಲು ವಿಚಾರ ಮಾಡಿ ಪ್ರಾಥಮಿಕ ವಿಚಾರಣೆಯಲ್ಲಿ ಈತ ಚೆನ್ನೈನವನು, ತಮಿಳುನಾಡವನು ಅಂತೇಳಿ ಅಲ್ಲೆಲ್ಲ ವಿಚಾರ ಮಾಡಿ ನಂತರ ಅವನು ಹೊರದೇಶಕ್ಕೆ ಹೋಗಿದ್ದು ಖಚಿತಪಡಿಸ್ಕೊಂಡಿದ್ರು. ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಉತ್ತಮವಾದ ಕಾರ್ಯ. ಶ್ರೀನೇಶ್ ಅಂತಕ್ಕಂಥ ವ್ಯಕ್ತಿ ಹೋಟೆಲ್ನಲ್ಲಿ ಅಲ್ಲಿ ರೂಮ್ ಮಾಡಿಕೊಂಡು ನಂತರ ನಾನು ಕಾಸ್ಮೆಟಿಕ್ ವ್ಯಾಪಾರ ಮಾಡ್ತಾಯಿದ್ದೀನಿ, ನಿಮಗೆ ಕಡಿಮೆ ಬೆಲೆಯಲ್ಲಿ ಕಾಸ್ಮೆಟಿಕ್ಸನ್ನು ನಾನು ಕೊಡ್ತೀನಿ ಅಂತೇಳಿ ನಂಬಿಸಿ ಅವರನ್ನು ಹೋಟೆಲ್ಗೆ ಕರೆದುಕೊಂಡು ಅವನನ್ನು ಕೊಲೆ ಮಾಡಿ ಅವನ ಬಳಿ ಇದ್ದಂಥ 2 ಲಕ್ಷ ರೂಪಾಯಿ ಹಣವನ್ನು ದೋಚಿಕೊಂಡು ಹೊರಟೋಗಿದ್ದ. ಗೆಳತಿಗೆ ಅಪ್ಪಿತಪ್ಪಿಯೂ ಹೇಳಬೇಡಿ ಅಂದ ಶ್ರೀನೇಶ್. ಗೆಳತಿಯ ಮೂಲಕವೇ ಖೆಡ್ಡ ತೋಡಿದ್ರು ಪೊಲೀಸರು. ಅಂದಹಾಗೆ ಈ ಕೇಸ್ನ ವಿಶೇಷ ಅಂದರೆ ಮಾಡಿದ್ದ ತಪ್ಪನ್ನು ಒಪ್ಪಿಕೊಂಡಿರುವ ಶ್ರೀನೇಶ್ ಈ ವಿಷಯವನ್ನ ಅಪ್ಪಿತಪ್ಪಿಯೂ ತನ್ನ ಲವ್ವರ್ಗೆ ತಿಳಿಸಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾನೆ. ಆದರೆ ಯಾವ ಗೆಳತಿಗೆ ತಿಳಿಸಬೇಡಿ ಅಂತ ಶ್ರೀನೇಶ್ ಕೇಳ್ಕೊಂಡಿದ್ನೋ ಅದೇ ಗೆಳತಿಯ ಮಾಹಿತಿಯ ಮೂಲಕವೇ ಪೊಲೀಸರು ಇವನಿಗೆ ಖೆಡ್ಡ ತೋಡಿದ್ದಾರೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.